ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಬಸವಣ್ಣ ಸರ್ಕಲ್ ರಸ್ತೆಯಲ್ಲಿ ರೋಶನಿ ಬಿಲ್ಡರ್ಸ್ ನೂತನ ಕಚೇರಿ ಆರಂಭ. ನಗರದ ಬಸವಣ್ಣ ಸರ್ಕಲ್ ರಸ್ತೆಯಲ್ಲಿ ಬರುವ ವಾಣಿಜ್ಯ ಮಳಿಗೆಯಲ್ಲಿ ಮಾಜಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಕೌನ್ಸಿಲರ್ ಉಸ್ಮಾನ್ ಬಿಚ್ಕತ್ತಿ ಅವರ ಒಡೆತನದ ರೋಶನಿ ಬಿಲ್ಡರ್ಸ್ ನೂತನ ಕಚೇರಿಯನ್ನು ಶುಭ ದಿನದಂದು ಉದ್ಘಾಟಿಸಲಾಯಿತು. ರೋಶನಿ ಬಿಲ್ಡರ್ಸ್ ಸಂಸ್ಥೆಯ ವತಿಯಿಂದ ರಿಯಲ್ ಎಸ್ಟೇಟ್ ವ್ಯವಹಾರ ಹಾಗೂ ಗುಣಮಟ್ಟದ ಗೃಹ ನಿರ್ಮಾಣ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಗ್ರಾಹಕರಿಗೆ ಯೋಗ್ಯ ಹಾಗೂ ಕೈಗೆಟುಕುವ ಬೆಲೆಯಲ್ಲಿ ಸೇವೆ ಒದಗಿಸುವ ಉದ್ದೇಶ ಹೊಂದಲಾಗಿದೆ. ಮನೆ ನಿರ್ಮಾಣ, ನಿವೇಶನ ಹಾಗೂ ರಿಯಲ್ ಎಸ್ಟೇಟ್ ಸಂಬಂಧಿತ ಸೇವೆಗಳ ಅಗತ್ಯವಿರುವವರು ಒಮ್ಮೆ ರೋಶನಿ ಬಿಲ್ಡರ್ಸ್ ಕಚೇರಿಗೆ ಭೇಟಿ ನೀಡಿ ಸಂಸ್ಥೆಯ ಸೇವೆಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಸ್ಥೆಯ ವತಿಯಿಂದ ಮನವಿ ಮಾಡಲಾಗಿದೆ. ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಯೂಬ್ ಖಾನ್, ಸೈಯದ್ ನಾಜಿಮ್, ಶಬೀರ್ ಭರ್ನಿ, ಮುಜೀಬ್ ರೈಮಾನ್ ಕಂಪ್ಲಿ, ಶಬೀರ್ ಬಾಯಿ ಸೇರಿದಂತೆ ಹಲವು ಗಣ್ಯರು ಹಾಗೂ ಹಿತೈಷಿಗಳು ಉಪಸ್ಥಿತರಿದ್ದರು. ಕನಸು ನ್ಯೂಸ್, ಗಂಗಾವತಿ. बरकातहू। सारे जहाँ से अच्छा हिंदुस्तान हमारा, हम बुलबुल हैं इसी की एक गुलिस्तान हमारा। आज 1501वां पैगंबर मोहम्मद सल्लल्लाहु अलैहि वसल्लम का पैदाइश दिन है। इस खुशी के मौके पर तमाम सारे जहाँ के मुसलमानों को मुबारकबाद देते हुए आज बेहद खुशी के साथ ये कहना चाह रहा हूँ कि आज इस नाचीज़ और मेरे साथियों का एक ऑफिस का इफ्तिताह किया गया। हमारे सरपरस्त हाफिज़ मोहम्मद कासिम साहब के दुआओं से एक इफ्तिताह किया गया। ये ऑफिस रोशनी बिल्डर्स, बिल्डिंग मटेरियल कॉन्ट्रैक्टर, रोशनी रियल एस्टेट यानी कि प्लाट बिल्डिंग इसका ख़रीदारी या व्यापार कराना, और रोशनी ऑटो कंसल्टिंग, साइकिल, मोटर, कार, लॉरी, इसका ऑटो कंसल्टिंग देना, और रोशनी डॉक्यूमेंटेशन मीन्स म्यूनसिपल के कुछ भी डॉक्यूमेंट हो, रजिस्ट्रेशन, मोटेशन, फॉर्म 3 और तहसील ऑफिस के डॉक्यूमेंट्स हो, इसके लिए एक खुसूस ऑफिस किया गया है गंगावती में। जो कोई भी ज़रूरतमंद है, काम लेना चाहते हैं, वेल एजुकेटेड पर्सनस यहाँ पे मौजूद है, इंग्लिश जानने वाले मेरे भाई लोग हैं, जो इंसान को ज़रूरत है यहाँ पे आके अपना काम करा लेके चाहिए। ये बात कहते हुए मेरी बात खत्म करता हूँ। अस्सलाम वालेकुम। ಗಂಗಾವತಿಯ ಸಮಸ್ತ ನಾಗರಿಕರಿಗೆ ಮೊಹಮ್ಮದ್ ಪೈಗಂಬರ್ ಜಯಂತಿಯ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇನೆ. ಹಾಗೆ ಬಂಧುಗಳೇ, ಇವತ್ತು ನೂತನವಾಗಿ ರೋಶನಿ ಬಿಲ್ಡರ್ಸ್ ಅಂತೇಳಿ ಒಂದು ಆಫೀಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಆಫೀಸ್ನಲ್ಲಿ ಬಿಲ್ಡರ್ಸು, ಆಟೋ ಕನ್ಸಲ್ಟೇಟಿಂಗ್, ರಿಯಲ್ ಎಸ್ಟೇಟು, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಆಫೀಸಿನ ಮುಖಾಂತರ ನಾವು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ, ಮತ್ತು ಯಾರಿಗಾದರೂ ಮನೆ ತೊಗೊಳೋದಾಗಲಿ, ಕೊಡೋದಾಗಲಿ, ಬಾಡಿಗೆ, ಎವ್ರಿಥಿಂಗ್ ಇವೆಲ್ಲವೂ ಈ ಆಫೀಸ್ ಮುಖಾಂತರ ನಾವು ಮಾಡ್ಕೊತ ಬಂದಿದ್ದೀವಿ. ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಉಸ್ಮಾನ್ ಬಿಚ್ಕತ್ತಿಯವರು, ನಗರಸಭೆ ಮಾಜಿ ಸದಸ್ಯರು, ಇವರು ಮತ್ತು ಇವೆಲ್ಲ ನಾವು ಮಾಡ್ತಾನೆ ಬರ್ತಾ ಇದ್ವಿ. ಮತ್ತು ನಾವು ಒಂದು ಬೈಠಕ್ ಮಾಡಿ ಒಂದು ಆಫೀಸ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ಭಾವನೆಯಿಂದ ಉಸ್ಮಾನ್ ಭಾಯಿ ಅವರಿಗೆ ನಾನು ಮೊಟ್ಟಮೊದಲದಾಗಿ ಅವ್ರನ್ನ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಮತ್ತೊಂದು ಸಾಲ ಪೈಗಂಬರ್ ಜಯಂತಿಯ ಶುಭಾಶಯವನ್ನು ಹೇಳಿ ನನ್ನ ಮಾತನ್ನು ವಿರಾಮ ತಗೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್ ಸಿದ್ಧಾಂತ. ಗಂಗಾವತಿಯಲ್ಲಿ ನಮಗೂ ನಿಮಗೆಲ್ಲರಿಗೂ ಒಂದು ವಿಶೇಷತೆ ಏನಂದರೆ, ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಅಖಂಡ ಗಂಗಾವತಿಯ ನಗರಸಭೆಯ ಮತ್ತು ಅಖಂಡ ಗಂಗಾವತಿಯ ಮುಖಂಡರಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಮುಖಂಡರಾಗಿರ್ತಂಥ ಶ್ರೀಯುತ ಬಿಚ್ಕತ್ತಿ ಉಸ್ಮಾನ್ ಸಾಹಬರು
ಮತ್ತು ಅದೇ ರೀತಿ ಉಮೇದಿದಾರಾಗಿರ್ತಕ್ಕಂಥ ನಮ್ಮ ಅಯ್ಯೂಬ್ ಖಾನ್ ಸಾಹೇಬರು ಮತ್ತು ನಮ್ಮ ಅಲ್ತಾಫ್ ಬಿಚ್ಗತ್ತಿ ಸಾಹೇಬರು ಹಾಗೂ HRGನಲ್ಲಿ ಇರ್ತಕ್ಕಂಥ ನಮ್ಮ ಶಬ್ಬೀರ್ ಭಾಯಿ ಮತ್ತು ನಾಜೀನ್ ಸಾಹೇಬರು ಮತ್ತು ನಮ್ಮ ಮುಸ್ಲಿಂ ಮುಖಂಡರುಗಳು ಹೆಸರು ಬರ್ತಾ ಇಲ್ಲ. ಹಾಗಾಗಿ ಎಲ್ಲ ಸಮಸ್ತ ಮುಸ್ಲಿಂ ಮುಖಂಡರ ಸಮ್ಮುಖದಲ್ಲಿ ಈ ದಿನ ಗಂಗಾವತಿಯಲ್ಲಿ ಈಗಾಗಲೇ ನಾವು ಹಲವಾರು ಬಾರಿ ಅನೇಕ ಜನರ ಸಾರ್ವಜನಿಕರ ಸಮಸ್ಯೆ ಆಗಿರ್ಬೋದು, ಬಡವರ ಸಮಸ್ಯೆ ಆಗಿರ್ಬೋದು, ಅವರು ಗಂಗಾವತಿ ನಗರಸಭೆಯಲ್ಲಿ ಹಾಲಿಯಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತೀವಿ. ಆ ಸಮಯದಲ್ಲಿ ನಾವೊಂದು ಮನವಿ ಮಾಡ್ಕೊಂಡಿದ್ವಿ, ಬಿಚ್ಚಿಗತ್ತಿ ಉಸ್ಮಾನ್ ಸಾಹೇಬ್ರೆ, ನೀವು ಜನಸೇವಕರು, ನೀವು ಅಖಂಡ ಗಂಗಾವತಿನಲ್ಲಿ ನೀವು ಉಸ್ಮಾನ್ ಸಾಹೇಬರು ಖಾನ್ ಸಾಹೇಬ್ರು ಎಲ್ಲ ಒಂದು ಜನಸೇವೆ ಮಾಡ್ತಕ್ಕಂಥವ್ರು. ಅದರಲ್ಲಿ ನಮ್ಮ ಹೇಳಿ ಕೇಳಿ ಅಲ್ಪಸಂಖ್ಯಾತರು ತುಂಬ ಜನ ಅವಿದ್ಯಾವಂತರು, ತುಂಬ ಜನ ಬಡವರು, ಇಂಥವರಿಗೆ ಏಳಿಗೆಗೋಸ್ಕರ ಕೇವಲ ಅಲ್ಪಸಂಖ್ಯಾತರಿಗೆ ಅಷ್ಟಲ್ಲಿದೆ, ಸರ್ವ ಜನಾಂಗಕ್ಕೂ ಅವರು ಉತ್ತೇಜನವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಉಸ್ಮಾನ್ ಸಾಹೇಬರಿಗೆ ನಾವು ಮನವಿ ಮಾಡ್ಕೊಂಡ್ವಿ, ಸಾಹೇಬ್ರೆ ಅಧಿಕಾರ 5 ವರ್ಷ ಇರುತ್ತೆ, ಆದರೆ ನೀವು ಜನರಲ್ಲಿ ಶಾಶ್ವತಗಿರ್ತೀರಿ ನೀವು, ಹಾಗಾಗಿ ಜನರ ಸೇವೆಗೆ ತಾವೊಂದು ಕಚೇರಿ ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ಕೊಂಡ್ವಿ. ನಮ್ಮ ಮನವಿಗೆ ಖಾನ್ ಸಾಹೇಬರು, ಉಸ್ಮಾನ್ ಸಾಹೇಬರು, ಶಬ್ಬೀರ್ ಭಾಯಿ ಒಂದು ನನ್ನ ಮನವಿಗೆ ಅವರು ಸ್ಪಂದಿಸಿದ್ದಕ್ಕಾಗಿ ಈ ಸಂದರ್ಭದಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯ ಅಂಗವಾಗಿ ಅವರನ್ನು ನಾನು ವಿಶೇಷವಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ. ಮಹಾಜನಗಳೇ, ಅಖಂಡ ಗಂಗಾವತಿಯ ಮಹಾಜನಗಳಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ, ಉಸ್ಮಾನ್ ಸಾಹೇಬರು ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಅಲ್ಲದೆ ಪ್ರತಿಯೊಂದು ಧರ್ಮದ ಜನರಿಗೂ, ಬಡವರಿಗೂ, ಕೂಲಿ ಕಾರ್ಮಿಕರಿಗೂ, ಕಟ್ಟಡ ಕಾರ್ಮಿಕರಿಗೂ ಅವರ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ನಾವು ಮನಸಾರ ನೋಡಿದ್ದೀವಿ, ಕಣ್ಣಾರ ಕಂಡಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವಿಲ್ಲಿ ಕಚೇರಿ ಮಾಡೋ ಉದ್ದೇಶ ಇಷ್ಟೇ, ರೋಶ್ನಿ ಬಿಲ್ಡರ್ಸ್ ಒಂದು ಹೆಸರು, ಆ ರೋಶ್ನಿ ಬಿಲ್ಡರ್ಸ್ ಹೆಸರು ಮೇಲೆ ನಾವೇನು ಇವತ್ತು ದಿವಸ ಕಚೇರಿ ಆರಂಭ ಮಾಡಿದ್ದೀವಿ. ನಮ್ಮ ಧರ್ಮ ಗುರುಗಳ ಸಮೇತ ಹೇಳಿದ್ದಾರೆ, ಇಲ್ಲ ನಿಮ್ಮ ಸೇವೆ ಗಂಗಾವತಿ ಜನರಿಗೆ ಅಗತ್ಯ ಇದೆ, ಹಾಗಾಗಿ ನಿಮ್ಮ ಸೇವೆ ಮಾಡಬೇಕಂದ್ರೆ ನೀವೊಂದು ಕಚೇರಿ ಮಾಡಲೇಬೇಕು. ಅದಕ್ಕೆ ನಮ್ಮ ಧಾರ್ಮಿಕವಾಗಿ ಸಮೇತ ಆಶೀರ್ವಾದ ಇದೆ ಅಂತೇಳಿ ನಮಗೆ ಧರ್ಮಗುರುಗಳು ಸಮೇತ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಒಂದು ಹೇಳಿಕೆ ಏನು ಬಯಸ್ತು ಅಂದರೆ, ಅವರಿಗೆ ಬಿಚ್ಚಿಗತ್ತಿ ಕುಟುಂಬದವರಿಗೂ ಮತ್ತು ಅವರ ಸಹಕಾರದಲ್ಲಿರ್ತಕ್ಕಂಥ ಶಬ್ಬೀರ್ ಭಾಯಿ ಖಾನ್ ಸಾಹೇಬರು ಅವರಿಗೆ ಆರೋಗ್ಯ ನೆಮ್ಮದಿ ಸಿಗಲಿ, ಸದಾ ಜನರ ಸೇವೆ ಮಾಡಲಿ ಅಂತೇಳಿ ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಕೋರುತ್ತಾ, ಮುಂದಿನ ಈ ಒಂದು ಕಚೇರಿಯನ್ನು ಸಾರ್ವಜನಿಕ ವಲಯದಲ್ಲಿ ಕೇವಲ ಗಂಗಾವತಿಗಲ್ಲದೆ ಇಡೀ ನಮ್ಮ ಹೊರಗಿನ ಗಂಗಾವತಿಯಿಂದ ಹೊರ ಪ್ರದೇಶಕ್ಕೆ ಸಹ ಈ ಒಂದು ಹೆಸರು ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರನ್ನು ಕೋರುತ್ತಾ, ನನ್ನ ಒಂದು ಚಿಕ್ಕ ಅಭಿಪ್ರಾಯ ಹೇಳಿದ್ದಕ್ಕೆ ಮತ್ತು ತಾವೆಲ್ಲ ಕೇಳಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಹೇಳಿಕೆಯನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್ ವಾದ. ಇವತ್ತಿನ ದಿನ ಶುಭ ಸಮಾರಂಭದಂದು ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜಯಂತಿಯ ಸಂದರ್ಭದಲ್ಲಿ ನೂತನವಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದ ಉಸ್ಮಾನ್ ಬಿಚ್ಗತ್ತಿ ಅವರು ಬಾಲ್ಯದಿಂದ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ರಾಜಕೀಯ ಜೀವನದಲ್ಲಿ ರಾಜಕೀಯ ಮಾಡುತ್ತಾ ಮತ್ತು ಆ ವಿದ್ಯಾಭ್ಯಾಸದ ಅನ್ವಯ ಇವತ್ತು ರೋಶ್ನಿ ಬಿಲ್ಡರ್ಸ್ ಅಂತೇಳಿ ಇವತ್ತು ಬಿಲ್ಡಿಂಗ್ ಕಟ್ಟಡ ಕಾಮಗಾರಿಯ ಒಂದು ಪ್ಲ್ಯಾನಿಂಗ್ ಮುಖಾಂತರ ಇವತ್ತು ಗಂಗಾವತಿ ನಗರದಲ್ಲಿ ಒಂದು 2 ಬಿಲ್ಡಿಂಗ್ ಮಾಡಿ ಅವರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನೂತನವಾಗಿ ಅವರು ಆಫೀಸನ್ನು ಉದ್ಘಾಟಿಸಿದ್ದಾರೆ. ಈ ಆಫೀಸು ಉದ್ಘಾಟನೆ ಇವತ್ತಿನ ಸಮಾರಂಭದಲ್ಲಿ ಇವತ್ತು ಒಳ್ಳೆ ಮತ್ತು ಸಮಯಕ್ಕೆ ಇವರು ಆಫೀಸನ್ನು ಓಪನ್ ಮಾಡಿ ಇವತ್ತು ದೇವರ ಆಶೀರ್ವಾದ ಇವ್ರ ಮೇಲೆ ಇರಲಿ, ಇವರು ಮುಂದೆ ಹೆಚ್ಚಿನ ಯಶಸ್ವಿ ಸಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆತ್ಮೀಯ ಸ್ನೇಹಿತರಾದ ಉಸ್ಮಾನ್ ಬಿಚ್ಗತ್ತಿ ಅವರಿಗೆ ಅಭಿನಂದಿಸ್ತೀನಿ. अस्सलामु अलैकुम रहमतुल्लाहि व बरकातुहु. ಗಂಗಾವತಿ ಸಮಸ್ತ ಬಂಧು ಮಿತ್ರಗಳಿಗೆ ನಮಸ್ಕಾರಗಳು. ತಾವೆಲ್ಲರೂ ಅಲ್ಲಾ ತಬಾರಕ ವ ತಾಲಾ ಪರಮಾತ್ಮ ಆಶೀರ್ವಾದದಿಂದ ಚೆನ್ನಾಗಿದೆ ಅಂತೇಳಿ ಬಯಸುತ್ತಾ, ತಮ್ಮೆಲ್ಲರಿಗೆ ಗೊತ್ತಿರಲಿದೆ
ಇವತ್ತಿನ ದಿವಸ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರಪಂಚದಲ್ಲಿ ಆಗಮಿಸಿದರು. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಬ್ಬರಿಗೋಸ್ಕರ ಬಂದಿಲ್ಲ, ಇಡೀ ಸಮಾಜಕ್ಕೋಸ್ಕರ ಬಂದಿದ್ದಾರೆ, ಇಡೀ ಪ್ರಪಂಚಕ್ಕೋಸ್ಕರ ಬಂದಿದ್ದಾರೆ. ಸಮಾಜ ಅಲ್ಲ, ಇಡೀ ವಿಶ್ವಗೋಸ್ಕರ ಬಂದಿದ್ದಾರೆ. ಅದಕ್ಕೋಸ್ಕರ ಅವರ ಸಿದ್ಧಾಂತಗಳನ್ನು ನಾವು ಓದಬೇಕು, ಅವರು ತೋರಿಸಿದಂಥ ಹಾದಿ ಮ್ಯಾಗ ನಡಿಬೇಕು, ಅವ್ರು ತೋರಿಸಿದಂಥ ದಾರಿ ಮ್ಯಾಗ ನಡಿಬೇಕು. ಅದೇ ಥರ ಒಂದು ಶ್ಲೋಕ ಇದೆ, ಸರ್ವ ಜನಾಂಗದ ಸುಖಿನೋ ಭವಂತು ಅಂತೇಳಿ. ಅಂದರೆ ಸರ್ವ ಜನಾಂಗದ ಸುಖಿನೋ ಭವಂತು ಅಂದರೆ ಏನಪ್ಪ ಅಂದರೆ ಎಲ್ಲ ಸಮಾಜದವರು ಚೆನ್ನಾಗಿರಬೇಕು, ಚೆನ್ನಾಗಿ ಬಾಳಬೇಕು ಅಂತ ಹೇಳಿ ನಮ್ಮ ದೇಶದಲ್ಲಿ ಅದು ತೋರಿಸಿಕೊಟ್ಟಿದ್ದರು. ಇದೇ ಥರ ಇನ್ನೂ ಒಂದು ಶಾಯರಿ ಇದೆ, ಹರ್ ಇಬ್ತಿದಾ ಸೆ ಪಹಲೆ ಹರ್ ಇಮ್ತಿಹಾ ಕೆ ಬಾದ್, ಹರ್ ಇಬ್ತಿದಾ ಸೆ ಪಹಲೆ ಹರ್ ಇಮ್ತಿಹಾ ಕೆ ಬಾದ್ ज़ाते नबी बुलंद है ज़ाते खुदा के बाद. इस दौर में जिस कदर एहतराम के काबिल है लोग, एहतराम का मतलब एहतराम अंदर ಏನಪ್ಪ ಅಂತಂದರೆ हिंदू मुसलमान सिख ईसाई हम सब भाई भाई अंदर इस जिस कदर एहतराम के काबिल है लोग, मैं सभी को मानता हूँ, ಎಲ್ಲರೂ ನಮ್ಮವರು, लेकिन मुस्तफ़ा सल्लल्लाहु अलैहि वसल्लम की बात. ಅದೇ ಥರ ಇವತ್ತು ನಮ್ಮ ವಾರ್ಡಿನಲ್ಲಿ ರೋಶನಿ ಬಿಲ್ಡರ್ಸ್ ಅಂತೇಳಿ ನಮ್ಮ ಒಂದು ಚಿಕ್ಕದು ಜನರ ಸೇವೆಗೋಸ್ಕರ ಒಂದು ಆಫೀಸನ್ನು ಓಪನ್ ಮಾಡಿದ್ವಿ. 2012 ಒಳಗೇ ಇದು ಆಫೀಸ್ ಓಪನ್ ಆಗಬೇಕಿತ್ತು. ನಾವು ಭಾಳಷ್ಟು ನಮ್ಮ ಅಣ್ಣ, ನಮ್ಮ ತಂದೆ ಸಮಾನ ಆದಂಥ ನಮ್ಮ ದೊಡ್ಡಣ್ಣ ಮೊಹಮ್ಮದ್ ಉಸ್ಮಾನ್ ಬಿಚ್ಕತ್ತಿ ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿ 2012 ಒಳಗೆ ಇದು ಆಫೀಸ್ ನಾವು ಸ್ಥಾಪನೆ ಮಾಡಬೇಕಂತ ಅವಾಗಲೇ ನಾವು ಪ್ಲ್ಯಾನ್ ಮಾಡಿದ್ವಿ. ಆದರೆ ಸ್ವಲ್ಪ ಕಿಡಿಗಿಡಿ ಮಂದಿ ಇರ್ತಾರಲ್ಲ, ಅವ್ರು ಹೇಳಿದ್ರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ, ಮತ್ತೆ ನಾವು ಸ್ವಲ್ಪ ಬ್ಯಾಕ್ ಆಗಿದ್ದೀವಿ. ಆದರೆ ಜನ ಮನೆಗೆ ಬರೋಕ್ಕೆ ಶುರು ಆಗಿದ್ರು. ಯಾಕಂದರೆ ಜನ ಗೊತ್ತಿದೆ ನಾವು ಎಂಥವ್ರು ಎಂಥ ಸಮಯದಲ್ಲಿ ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ ಅಂತೇಳಿ. ಅದಕ್ಕೋಸ್ಕರ ಬೇಡಪ್ಪ, ಜನರು ನಮ್ಗೆ ಗೆಲ್ಸಿದ್ದಾರೆ, ಜನರು ನಮ್ಮ ಅವ್ರ ಆಶೀರ್ವಾದ ಇದೆ, ಇವಾಗಿನಿದೆ, ಮುಂದೆ ಇರ್ತೈತೆ ಇನ್ಶಾಲ್ಲ. ಯಾಕಂದರೆ ಅವ್ರು ಕೊಟ್ಟಿದಂಥ ನಮ್ಗೆ ಆಶೀರ್ವಾದ ಏನಿದೆ ನಾವು ಸತ್ಯ ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಒಂದು ಸಣ್ಣದು ಜನರ ಸೇವೆಗೋಸ್ಕರ ಒಂದು ಆಫೀಸ್ ಮಾಡಿದ್ದೀವಿ, ರೋಶನಿ ಬಿಲ್ಡರ್ಸ್, ರೋಶನಿ ಆಟೋ ಕನ್ಸಲ್ಟಿಂಗ್, ಅದೇ ಥರ ರೋಶನಿ ಡಾಕ್ಯುಮೆಂಟೇಷನ್ ಅಂತೇಳಿ. ಇದು ಏನಪ್ಪ ಅಂತಂದರೆ ಜನರು ಸಹಕಾರಕ್ಕೋಸ್ಕರ ಮಾಡಿದ್ದು ಆಫೀಸ್ ಇದೆ. ಏನನ್ನ ಸಮಸ್ಯೆ ಇದ್ದರೆ ಅವರಿಲ್ಲೇ ಬಂದುಬಿಟ್ಟು ತಮ್ಮ ಎಲ್ಲ ಸಮಸ್ಯೆಗಳನ್ನು ನಮ್ಮ ಮುಂದೆ ಹೇಳಿದರೆ ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ, ಮಾಡಿ ಅವ್ರಿಗೆ ಏನೋ ಒಂದು ದಾರಿ ಕೊಡ್ತೀವಿ. ಅದಕ್ಕೋಸ್ಕರ ಈ ಆಫೀಸನ್ನು ಸ್ಥಾಪನೆ ಮಾಡಿದ್ದೀವಿ. ತಮ್ಮೆಲ್ಲರೂ ಆಶೀರ್ವಾದ ನಮಗೆ ಬೇಕು, ಎಲ್ಲ ಜನಾಂಗದ ಆಶೀರ್ವಾದ ಬೇಕಂತ ಹೇಳುತ್ತಾ ಇವತ್ತಿನ ದಿವಸ ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜಯಂತಿ ಅಂತ ಭಾಳಷ್ಟು ಮಂದಿ ಹೇಳ್ತಾರೆ, ಹುಟ್ಟಿದ ಹಬ್ಬ ಅಂತೇಳಿ. ಹುಟ್ಟಿದ ಹಬ್ಬ ಶುರು ಇದೆ, ಆದರೆ ಹುಟ್ಟಿದ ಹಬ್ಬ ದಿವಸ ನಾವು ಒಂದು ಪ್ರಣವನ್ನು ತಗೋಬೇಕು. ಏನು ಪ್ರಣ ಅಂತಂದರೆ ಇವತ್ತು ಎಷ್ಟೋ ಮಂದಿ ಗುಟ್ಕಾ ಮತ್ತು ಸಿಗರೇಟು ಮತ್ತು ಡ್ರಗ್ಸ್ ಮಾಫಿಯಾ ಡ್ರಿಂಕ್ಸ್ ಅದು ಮಾಡಕತ್ತಾರೆ. ಇದು ಎಲ್ಲ ಚೀಸ್ ಏನಿದೆ ನಮ್ಮ ಪ್ರವಾದಿಯವರು ಕಲಿಸ್ಕೊಡ್ಲಿಲ್ಲ. ನಮ್ಮಿಂದ ಏನಾಗುತ್ತೆ ಅಂದರೆ ಭಾಳಷ್ಟು ಮಂದಿಗೆ ಒಂದು ಒಳ್ಳೆ ಸುದ್ದಿ ಹೋಗ್ಬೇಕು, ನಮ್ಮಿಂದ ತೊಂದರೆ ಆಗಬಾರ್ದು. ಅದೇ ಥರ ಇವತ್ತು ನಾವು ಪ್ರಣವನ್ನು ತಗೋಬೇಕು. ನಾವು ಏನು ಕೆಟ್ಟ ಕೆಲಸವನ್ನು ಮಾಡ್ತಿದ್ದೀವಿ, ಇವತ್ತಿನ ದಿವಸ ನಾವು ಬಿಡ್ತೀವಿ ಎಲ್ಲ ಅಂತೇಳಿ ನಾವು ಪ್ರಣ ತಗೊಂಡು ಇವತ್ತಿನ ದಿವಸ ನಾವು ಒಂದು ಪ್ರಾಮಿಸನ್ನು ಮಾಡಿ ನಾವು ಬಿಟ್ಟು ಬಿಡ್ಬೇಕಂತೇಳಿ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಂಗಾವತಿಯ ಸಮಸ್ತ ನಾಗರಿಕರಿಗೆ ಮೊಹಮ್ಮದ್ ಪೈಗಂಬರ್ ಜಯಂತಿಯ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ನಮ್ಮ ನಾಯಕರು HR ಶ್ರೀನಾಥಣಿಯವರು ಅವರು ಸಹ ಇಲ್ಲಿ ಬರಬೇಕಾಗಿತ್ತು. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಅವ್ರು ಬೆಂಗಳೂರಿಗೆ ಹೋಗಿರೋದ್ರಿಂದ ಅವರಲ್ಲಿ ನಮಗೆ ಫೋನ್ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ಹೇಳಿ ನನ್ನ ಪರವಾಗಿ ಅಂತೇಳಿ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮ ಒಂದು ಈ ನಮ್ಮ ಜಯಂತಿ, ನಮ್ಮ ಮೊಹಮ್ಮದ್ ಪೈಗಂಬರ್ ಜಯಂತಿಯ ಒಂದು ಅಡೆಚಣೆ ಉಂಟಾದಾಗ ಮೂಲ ಒಂದು ಉಸ್ತುವಾರಿ ತಗೊಂಡು ಮಾಡಿರುವಂಥ ಶ್ರೇಯ ಅದು ಯಾರಿಗಾದ್ರೂ ಹೋಗುತ್ತೆ ಅಂದರೆ ನಮ್ಮ ಶ್ರೀನಾಥಣಿಯವ್ರಿಗೆ ಹೋಗುತ್ತೆ. ಅದಕ್ಕೆ ಆ ದೇವರು ಮತ್ತು ಅಲ್ಲಾಹನ ಹತ್ರ ನಾನು ಬೇಡ್ಕೊಳ್ತೇನೆ, ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಳ್ಳಿ. ಮತ್ತೆ ಮತ್ತೊಮ್ಮೆ ಗಂಗಾವತಿಯ ನಾಗರಿಕರಿಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ನಾನು ಮಾತನ್ನು ವಿರಾಮ ತಗೊಳ್ತೇನೆ. ಇವತ್ತು ಯಾವುದೇ ಕಾರಣಕ್ಕೋಸ್ಕರ ನಮ್ಮ ಹಿರಿಯ ನಾಯಕರಾದಂಥ ಗಂಗಾವತಿಯ
ಮಹಾರಾಜ್ ಅಂತ ಹೇಳಿ ಹೆಸರಿಗಸಿದಂಥ HR ಶ್ರೀನಾಥ್ ದಣಿಯವರು ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಇವತ್ತಿನ ದಿವಸ ನೆನಪಬೇಕು. ನಮ್ಮ ಫೋನ್ ಪ್ರಕಾರ ಅವರು ಕರೆ ನೀಡಿ ನಮಗೆ ಧನ್ಯವಾದಗಳನ್ನು ತಿಳಿಸಿದರು. ಆದರೆ ಕರುಣಾ ಸಂಪರ್ಕ ಸಮಯದಲ್ಲಿ ಕರುಣಾ ಸಮಯದಲ್ಲಿ ನಮ್ಮ ಶ್ರೀನಾಥ್ ದಣಿಯವರು ಯಾವುದು ತರಹದ ಪರ್ಮಿಷನ್ ಇದ್ದಿಲ್ಲ. ಆದರೆ ತಾವು ಬಂದುಬಿಟ್ಟು ಅದು ಹೆಂಗಪ್ಪ ನಮ್ಮ ಪ್ರವಾದಿಯವ್ರ ಜುಲೂಸು ಹೋಗಕ್ಕೆ ಪಡಂಗಿಲ್ಲ, ನಾನು ಮುಂದೆ ನಿಂತ ತೆಗಿತೇನೆ ಅಂತೇಳಿ ಅವ್ರು ತೆಗೆದು ಗಂಗಾವತಿ ಸಮಸ್ತ ಮಂದಿಗೆ ತೋರಿಸ್ಕೊಟ್ರು. ನೋಡಪ್ಪ, ಎಲ್ಲರೂ ಪ್ರೀತಿಯಿಂದ ಒಕ್ಕಟ್ಟಾಗಿ ಮಾಡೋದು ಎಲ್ಲ ಕೆಲಸವನ್ನು ಯಶಸ್ವಿ ಆಗ್ತದೆ ಅಂತ ಹೇಳಿ ತೋರಿಸ್ಕೊಟ್ರು. ಅವರು ಇವತ್ತು ನೆಲೆಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಅಲ್ಲಾಹ್ ತಬಾರಕ ವ ತಆಲಾ ಅವರಿಗೆ ಸಕಲ ಸಂಪತ್ತನ್ನು ಕೊಳ್ಳಿ, ಒಳ್ಳೆಯ ಆರೋಗ್ಯವನ್ನು ಕೊಳ್ಳಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಇವತ್ತಿನ ದಿನ ನಮ್ಮ ನಾಯಕರಾದ HR ಶ್ರೀನಾಥ್ ದಣಿಯವರು HR ಅಭಿಮಾನಿ ಬಳಗದ ಎಲ್ಲ ಸದಸ್ಯರಿಗೆ ಇವತ್ತು ದೂರವಾಣಿ ಕರೆಯನ್ನು ಮಾಡಿ ಇವತ್ತು 26/8/2026 ಏನು ನಡೆಯಲಿರುವ ನಮ್ಮ ಹಜರತ್ ಪೈಗಂಬರ್ ಅವರ ಜಯಂತಿಯ ಅಂಗವಾಗಿ ಅವರು ಆ ಜಯಂತಿಯಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ತಿದ್ದರು. ಇವತ್ತಿನ ದಿನ ಅವರು ಪ್ರವಾಸದ ಹಿನ್ನೆಲೆ ಆ ಜಯಂತಿಯಲ್ಲಿ ಪಾಲ್ಗೊಂಡಿಲ್ಲ. ದೂರವಾಣಿ ಮುಖಾಂತರ ಕರೆ ಮಾಡಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುವಂತ ಹೇಳಿದ ಪ್ರಯುಕ್ತ ಇವತ್ತು HR ಅಭಿಮಾನಿ ಬಳಗದವರು ಇವತ್ತು ನಮ್ಮ ನಾಯಕರು ಹೇಳಿದ ಮಾತನ್ನು ಇವತ್ತು ಸಮಸ್ತ ಗಂಗಾವತಿ ಮುಸ್ಲಿಂ ಬಾಂಧವರಿಗೆ ಸಂದೇಶವನ್ನು ಕೊಡ್ತಾ ಇದ್ವಿ. ನಮ್ಮ ನಾಯಕರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ಅವರು ಮಾಡಿರುವಂಥ ಕಾರ್ಯಗಳನ್ನು ಎಲ್ಲ ಮುಸಲ್ಮಾನ್ ಬಾಂಧವರು ಇವತ್ತಿಗೂ ನೆನಪಿನಲ್ಲಿ ಇಟ್ಕೊಂಡು ನಮ್ಮ ನಾಯಕರ ಕಾರ್ಯಗಳು ಏನಪ್ಪ ಅಂದರೆ ಅದು ಈ ಕರೋನಾ ಸಮಯದಲ್ಲಿ ನಮ್ಮ ಮಿಲಾದುನ್ ನಬಿಯ ಜಯಂತಿ ಬಂದ ನಂತರ ಪೊಲೀಸ್ ಇಲಾಖೆ ಜಿಲ್ಲಾಡಳಿತದಿಂದ ಅದು ಒಂದು ನಿರ್ಬಂಧನೆಯನ್ನು ಪಡೆಯಿತು. ಆ ನಿರ್ಬಂಧದ ಸಮಯದಲ್ಲಿಯೂ HR ಶ್ರೀನಾಥ್ ದಣಿಯವರು ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮ ನಡೆದು ಆ ಕಾರ್ಯಕ್ರಮ ಸ್ವತಃ ನಡೀಲೇಬೇಕಂತೇಳಿ ಸ್ವತಃ ನಿಂತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ಕಾರ್ಯಕ್ರಮದ ಅನ್ವಯ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಆಶೀರ್ವಾದ ಅವರ ಕುಟುಂಬದ ಮೇಲೆ ನಮ್ಮ ನಾಯಕರಾದ HR ಶ್ರೀನಾಥ್ ದಣಿಯವರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಹಿರಿಯರು ರಾಜಕೀಯ ಮುತ್ಸದಿ, ರಾಜಕೀಯ ಭೀಷ್ಮ ಎಂದು ಹೆಸರು ಪಡ್ತಕ್ಕಂಥ HR ರಾಮಧಣಿ ಅವರ ಚಿರಂಜೀವಿ ಮಾಜಿ MLC ಅವರು ದೂರವಾಣಿ ಮೂಲಕ ಬೆಂಗಳೂರಿನಿಂದ ನಮಗೆ ಫೋನ್ ಮಾಡಿ ಎಲ್ಲರಿಗೆ ಪೈಗಂಬರ್ ಹಬ್ಬ ಜಯಂತಿಯ ಶುಭಾಶಯಗಳನ್ನು ಕೋರಿದ್ದಾರೆ. ಪ್ರತಿ ವರ್ಷ ಅವರು ನಮ್ಮ ಜೊತೆಗೆ ಇದ್ದು ಆಶೀರ್ವಾದ ಪಡ್ತಿದ್ರು. ಅವರು ಸರ್ವ ಧರ್ಮದ ಆಸ್ತಿ ಶ್ರೀನಾಥ್ ದಣಿ ಅವರು, ಸರ್ವ ಧರ್ಮಕ್ಕೆ ಒಳಪಟ್ಟವರವರು. ಅವರಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ಏನಂದರೆ ಕರೋನಾ ಸಮಯದಲ್ಲಿ ಇದು ಪ್ರವಾದಿ ಪೈಗಂಬರ ಮೆರವಣಿಗೆ ನಡಿಬಾರ್ದಂತ ದಿಗ್ಬಂಧನ ಇತ್ತು, ಪರ್ಮಿಷನ್ ಇದ್ದಿಲ್ಲ. ಆದರೆ ನಮ್ಮ ಹಿರಿಯರು, ನಮ್ಮ ಮುಖಂಡರು ಅದು ಹೇಗೆ ಆಗಂಗಿಲ್ಲ, ಅದು ಹೇಗೆ ನಡೆಯಂಗಿಲ್ಲ, ಯಾಕೆ ಬಂದ್ ಮಾಡ್ಬೇಕಂತ ಹೇಳಿ ನಮ್ಮ ಮುಖಾಂತರ ತಾವು ಸ್ವತಃ ಬಂದು ಮೆರವಣಿಗೆ ಚಾಲನೆ ಕೊಟ್ಟರು. ಅದೇ ರೀತಿಯಾಗಿ ಮೊಹರಂ ಹಬ್ಬ ಕೂಡ ಇಲ್ಲಿ ಬ್ಯಾನ್ ಮಾಡ್ಬೇಕಂತಿತ್ತು. ಕರೋನಾ ಸಮಯದಲ್ಲಿ ಗಂಗಾವತಿ ನಗರದಲ್ಲಿ 2 ದೇವರು ಕೂತಿದ್ರು, ಒಂದು ಅಲಿ ಅಬ್ಬಾಸ್ ಮತ್ತು ಒಂದು ಹುಸೇನ್ ಬಾಷಾ ಅಂತ. ಆ ಸಮಯದಲ್ಲಿ ಕೂಡ ನಮ್ಮ ಸಮಾಜಕ್ಕೆ, ನಮ್ಮ ಧರ್ಮಕ್ಕೆ ಸಹಕಾರ ಮಾಡಿ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಸಹಕಾರ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ HR ಶ್ರೀನಾಥ್ ದಣಿ ಅಂತ ಹೇಳ್ತಾ, ಈ ಸಮಯದಲ್ಲಿ ಪೈಗಂಬರ್ ಪ್ರವಾದಿ ಅವರ ಜಯಂತಿ ಇದೆಯಲ್ಲ, ಅವರ ಸಂಖ್ಯೆಯಲ್ಲಿ ಅಲ್ಲ ಪರಮಾತ್ಮ ಶ್ರೀನಾಥ್ ದಣಿ ಅವರಿಗೆ ಆರೋಗ್ಯ ಆಯುಷ್ಯ ಕೊಳ್ಳಿ, ರಾಜಕೀಯದ ಹೆಚ್ಚಿನ ಪ್ರೇರಣೆ ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್ ಸಿದ್ಧಾಂತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.